ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮೇಲಿನ ಹಲಕುರ್ಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಸ್ಮಾರ್ಟ್ ಕ್ಲಾಸ್ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಾದಾಮಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೇಶವ ಪೆಟ್ಲೂರ ಅವರು, ಸಣ್ಣ ಗ್ರಾಮದಲ್ಲಿಯೇ ಇಂತಹ ಸ್ಮಾರ್ಟ್ ಕ್ಲಾಸ್ ಆರಂಭವಾಗಿರುವುದು ಮಕ್ಕಳ ಕಲಿಕೆಗೆ ಮಹತ್ವದ ಕೊಡುಗೆಯಾಗಿದೆ. ವಿವಿಧ ದಾನಿಗಳನ್ನು ಸಂಪರ್ಕಿಸಿ ತಮ್ಮ ವೈಯಕ್ತಿಕ ಹಣವನ್ನು ಖರ್ಚು ಮಾಡಿ ಸುಂದರ ಸ್ಮಾರ್ಟ್ ಕ್ಲಾಸ್ ನಿರ್ಮಿಸಿರುವ ಶಾಲೆಯ ಶಿಕ್ಷಕಿ ಶ್ರೀಮತಿ ಭಾರತಿ ವಿ ಗಣಾಚಾರಿ ಅವರ ಕಾರ್ಯ ಶ್ಲಾಘನೀಯವಾಗಿದೆ. ಮಕ್ಕಳು ಡಿಜಿಟಲ್ ಕಲಿಕೆಯ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮುತ್ತಪ್ಪ ಜೂಮಣ್ಣನವರು ಮಾತನಾಡಿ, ಸರ್ಕಾರಿ ಶಾಲೆಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗಿಂತ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ. ಪಾಲಕರು ತಮ್ಮ ಗ್ರಾಮದ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸಿ ಮಕ್ಕಳಿಗೆ ಉತ್ತಮ ಶೈಕ್ಷಣಿಕ ವಾತಾವರಣ ನಿರ್ಮಿಸಬೇಕು. ಸರ್ಕಾರದಿಂದ ದೊರೆಯುವ ಉಚಿತ ಸೌಲಭ್ಯಗಳನ್ನು ಬಳಸಿಕೊಂಡು ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಎಂದು ಕರೆ ನೀಡಿದರು. ಹಲಕುರ್ಕಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಚಿನ್ನಾನಿ ಮಾತನಾಡಿ, 4 ಗ್ರಾಮಗಳ ಪ್ರತಿನಿಧಿಗಳು ಸೇರಿ ಈ ಶಾಲೆಗೆ ಎಲ್ಇಡಿ ವ್ಯವಸ್ಥೆ ಒದಗಿಸಿದ್ದಾರೆ. ಇದು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಹೆಮ್ಮೆಯ ಸಂಗತಿಯಾಗಿದೆ. ಮಕ್ಕಳು ಈ ಡಿಜಿಟಲ್ ಕಲಿಕಾ ಸೌಲಭ್ಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಶಾಲೆಯಲ್ಲಿನ ಸ್ಮಾರ್ಟ್ ಕ್ಲಾಸ್ ಕಲಿಕಾ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಬಳಸಿಕೊಂಡು ವಿದ್ಯಾರ್ಥಿಗಳು ಡಿಜಿಟಲ್ ಶಿಕ್ಷಣದ ಸಂಪೂರ್ಣ ಪ್ರಯೋಜನ ಪಡೆಯುವಂತೆ ಪಾಲಕರು ಹಾಗೂ ಶಿಕ್ಷಕರು ಸಹಕರಿಸಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೇಶವ ಪೆಟ್ಲೂರು, ಬಾದಾಮಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮುತ್ತಪ್ಪ ಜುಮಣ್ಣನವರ, ಸಿಆರ್ಪಿ ಶಿಕ್ಷಕರಾದ ಲೋಕೇಶ್ ಪಡಪ್ಪನವರ, ಜಿಲ್ಲಾ ಪ್ರಧಾನ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷೆ ಶ್ರೀಮತಿ ಪ್ರೇಮಾ ಆರ್ ಚಿಕ್ಕಣ್ಣನವರ, ಎಸ್ಡಿಎಂಸಿ ಅಧ್ಯಕ್ಷ ನಾಗಪ್ಪ ತಾಳಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಚಿನ್ನಾನಿ, ಬಿಎಸ್ ಹೂಲಗೇರಿ, ಶಿಕ್ಷಕರಾದ ಯುಎಲ್ ಜಾಧವ್, ಹನುಮಂತ ಹರದೊಳ್ಳಿ, ಎಂಬಿ ಶಿರಗುಂಪಿ, ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಗುರುಮಾತೆಯರು ಶ್ರೀಮತಿ ಭಾರತಿ ವಿ ಗಣಾಚಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಶ್ರೀಮತಿ ಭಾರತಿ ವಿ ಗಣಾಚಾರಿ ಅವರು ನಿರೂಪಿಸಿ ವಂದಿಸಿದರು. ಹೈಟೆಕ್ ಸ್ಮಾರ್ಟ್ ಕ್ಲಾಸ್ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ಕಚೇರಿಯ ಯಾವತ್ತೂ ಸಿಬ್ಬಂದಿಯವರಾದಂಥ ಅಳಗೇರಿ ಸರ್ ಅವರು, ಎಲ್ಲ ಈ ಊರಿನ ಪ್ರಮುಖರು ಮತ್ತು ಎಲ್ಲ ಮುದ್ದು ಮಕ್ಕಳು, ಈ ಸ್ಮಾರ್ಟ್ ಕ್ಲಾಸನ್ನು ನಾವು ಮಕ್ಕಳಿಗೆ ಡಿಜಿಟಲ್ ಮೂಲಕ ಇವತ್ತಿನ ಈ ಆಧುನಿಕ ಯುಗದಲ್ಲಿ ಏನಪ್ಪ ಅಂದ್ರೆ ಈ ಡಿಜಿಟಲ್ ಅನ್ನುವಂಥದ್ದು ಯುಗದಲ್ಲಿ ನಾವು ಇದ್ದೇವೆ. ಅದಕ್ಕೆ ಮಕ್ಕಳಿಗೆ ಏನಪ್ಪ ಅಂದ್ರೆ ಇದರಿಂದ ಕಲಿಕೆ ತುಂಬ ಉಪಯುಕ್ತಕಾರಿ ಇದೆ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಈ ಒಂದು ಪ್ರಸ್ತುತ ದಿನಮಾನದಲ್ಲಿ ಏನಪ್ಪ ಅಂದ್ರೆ ನಮ್ಮೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ದ್ವಿಭಾಷಾ ಶಾಲೆ ಅಂತ ನಾವು ಆರಂಭ ಮಾಡಿದ್ದೇವೆ. ಸರ್ಕಾರದ ನಿಯಮಾವಳಿ ಹಾಗೂ ನಮ್ಮ ಮಕ್ಕಳಿಗೆ ಅಂದ್ರೆ ಈ ಊರಲ್ಲಿ ಅಥವಾ ಬೇರೆ ಬೇರೆ ಊರಲ್ಲಿರುವಂಥ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚೆಚ್ಚು ಸೇರಬೇಕು ಅನ್ನೋಂಥ ದೃಷ್ಟಿಕೋನ ಇಟ್ಟುಕೊಂಡು, ಆಮೇಲೆ ನಮ್ಮ ಇತರೆ ಶಾಲೆಗಿಂತಲೂ ಏನಪ್ಪ ಅಂದ್ರೆ ನಮ್ಮ ಸರ್ಕಾರಿ ಶಾಲೆ ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋಂಥ ಒಂದು ಭಾವನೆ ಇಟ್ಟುಕೊಂಡು ಏನಪ್ಪ ಅಂದ್ರೆ ನಮ್ಮ ಸರ್ಕಾರಿ ಒಂದು ಉತ್ತಮವಾದಂಥ ಯೋಜನೆಯನ್ನು ಹಾಕಿಕೊಂಡಿದ್ದಕ್ಕೆ ಮತ್ತು ಈ ಡಿಜಿಟಲ್ ಮೂಲಕ ಏನಪ್ಪ ಅಂದ್ರೆ ಈ ಕಲಿಕೆಯು ಕೂಡ ಮಕ್ಕಳಿಗೆ ಅನುಕೂಲ ಆಗಲಿ, ಉತ್ತಮ ರೀತಿಯಲ್ಲಿ ಆಗಲಿ ಅಂಥೇಳಿ ಈ ಮುಂಬರುವ ದಿನದಲ್ಲಿ ಏನಪ್ಪ ಅಂದ್ರೆ ನಮ್ಮ ಮಾನವ ರೀತಿಯಲ್ಲಿ ಏನಪ್ಪ ಅಂದರೆ ತಂತ್ರಜ್ಞಾನ ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಅದು ಕೂಡ ಏನಪ್ಪ ಅಂದ್ರೆ ಶಿಕ್ಷಕ ರೂಪದಲ್ಲಿ ಬೋಧನೆ ಮಾಡುವಂಥದ್ದಿದೆ. ಸೊ ಅವನ್ನೆಲ್ಲವನ್ನು ಅಳವಡಿಸ್ಕೊಂಡೇನಪ್ಪ ನಾವೇನಪ್ಪ ಅಂದ್ರೆ ಇವತ್ತಿನ ಕಾಲದಲ್ಲಿ ಏನಪ್ಪ ಅಂದ್ರೆ ಮಕ್ಕಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇಟ್ಕೊಂಡೇನಪ್ಪ ಅಂದ್ರೆ ಈ ಹೈಟೆಕ್ ಸ್ಮಾರ್ಟ್ ಕ್ಲಾಸ್ ಏನಪ್ಪ ಅಂದ್ರೆ ಈ ಅತ್ಯಂತ ಸಣ್ಣ ಸ್ಮಾರ್ಟ್ ಕ್ಲಾಸ್ ಅನ್ನ ನಮ್ಮ ಶಾಲೆಗೆ ಒದಗಿಸಿಕೊಟ್ರು. ಇದು ಒಂದು ಬಹಳ ಒಂದು ಸಾಧನೆ ಆಯಿತು. ಇದನ್ನ ಅದು ಕೇವಲ ಒಂದು ಕ್ಲಾಸ್ ರೂಮಲ್ಲಿ ಸೀಮಿತವಾಗಿ ಬಿಟ್ಟಿತ್ತು. ಸ್ಮಾರ್ಟ್ ಕ್ಲಾಸ್ ತಂದು ಇಟ್ವಿ, ಅದು ಮಕ್ಕಳಿಗೆ ಉಪಯೋಗ ಆಗಲಿಲ್ಲ. ನಾಳೆ ಜನ ಊರಿನ ಜನ ತಂದ್ರೆ ಎಷ್ಟು ದೊಡ್ಡ ದೊಡ್ಡ ಮಾತು ಹೇಳಿ ತರಿಸಿದ್ರಿ, ಅದ್ರ ಮಕ್ಕಳಿಗೆ ಯೂಸೇ ಮಾಡೋದಿಲ್ಲ ಅಂತ ಕೇಳ್ತಾರ ಅನ್ಕೊಂಡು ನನ್ನ ಮನಸ್ಸಿನಲ್ಲಿ ಅದು ಕೊರಗು ಇದ್ದೇ ಇತ್ತು. ಯಾಕಂತಂದ್ರೆ ನಮಗೆ ಕ್ಲಾಸ್ ರೂಮ್ ಕಡಿಮೆ ಇತ್ತು, ಶಿಕ್ಷಕರು ಇಲ್ಲಿ ಒಬ್ಬರಿದ್ರು. ಈ ಒಂದು ರೂಮಿನ ಶಿಕ್ಷಕರು ಹೆಚ್ಚುವರಿಯಾಗಿ ಹೋದಾಗ ಇದು ಕ್ಲಾಸ್ ರೂಮ್ ಖಾಲಿ ಉಳಿತು. ತಕ್ಷಣ ಇದನ್ನು ಏನು ಮಾಡಿದೆ ಅಂತಂದ್ರೆ ನಮ್ಮ ಹಿರೇಮಠ ಗುರುಗಳು, ನಮ್ಮ ಯಜಮಾನರು, ನಾವು ಒಟ್ಟಿಗೆ ಇದನ್ನು ಕೆಲಸ ಸೇವೆಯನ್ನು ಮಾಡಬೇಕು ಅಂದ್ಕೊಂಡು ನಾವು ಅದನ್ನು ಮನಸ್ಸಿನಲ್ಲಿ ತಗೊಂಡು ಊರಿನವರನ್ನು ಸ್ವಲ್ಪ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಈ ರೀತಿ ಮಾಡ್ಬೇಕಂತ ಮಾಡ್ಯಾರ ಟೀಚರು ಅಂತೇಳಿ ಅವರಿಗೆ ಕೇಳಿದಾಗ ದಾನಿಗಳು 1000 ಕೊಟ್ಟರು, 500 ಕೊಟ್ಟರು, 200 ಕೊಟ್ಟರು. ಇಲ್ಲಿ ದಾನಿಗಳ ಹೆಸರು ಇದ್ದಾವೆ, ನಾವು ಮಾಡಿದಂಥ ಖರ್ಚು ವೆಚ್ಚನೂ ಇದೆ. ನಾನು
ಅದನ್ನೆಲ್ಲ ನಿಮ್ಗೆ ಹೇಳ್ತೀನಿ. ಆ ದಾನಿಗಳು ನನ್ನ ಅಲ್ಪ ಒಂದು ಮುತ್ತಿನ ಹಾರ ಅವರಿಗೆ ಒಂದು ಅಲ್ಪ ಗೌರವವನ್ನು ಕೊಡಬೇಕು ಅಂತ ನನ್ನ ಆಶಯೋಕ್ತಿಯಿಂದ ಅವರಿಗೆ ಒಂದು ಸನ್ಮಾನನೂ ಇಟ್ಕೊಂಡಿದ್ದೀನಿ. ಹಾಗೆ ಆದಾಗ ಇದನ್ನು ಕ್ಲಾಸ್ ರೂಮನ್ನು ಕಸ ಹೊಡೆದು ಕೊಟ್ಟರು. ನಾನು ಮಕ್ಕಳು ಕರ್ಕೊಂಡು ಸುಣ್ಣ ಬಣ್ಣ ಹಚ್ಚಿ ನಾನು ಆನ್ಲೈನ್ ಎಲ್ಲ ತರಿಸಿ ಇದನ್ನು ಆ ರೂಮಿನಿಂದ ಈ ರೂಮಿಗೆ ಶಿಫ್ಟ್ ಮಾಡಿಸಿ, ಅದು ಕೇವಲ ಒಬ್ಬರಿಗೆ ಸೀಮಿತವಾಗಬಾರ್ದು, ಎಲ್ಲ ಮಕ್ಕಳಿಗೆ ಪೀರಿಯಡ್ ವೈಸ್ ಪೀರಿಯಡ್ ಸಿಸ್ಟಮ್ ಆಗಬೇಕು ಅಂದ್ಕೊಂಡು ಈ ಒಂದು ದೃಷ್ಟಿಕೋನದಿಂದ ನಾನು ಸ್ಮಾರ್ಟ್ ಕ್ಲಾಸನ್ನು ಇಲ್ಲಿ ಶಿಫ್ಟ್ ಮಾಡಿ, ನಾನು ಹಂಗೆ ಇದನ್ನು ಚಾಲೂ ಮಾಡೋದು ಬೇಡ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ನಮ್ಮ ಶಾಲೆಗೆ ಕರೆಸಬೇಕು. ನಮ್ಮ ಅಧಿಕಾರಿ ವರ್ಗದವರು ಹಾಗೂ ಊರಿನ ಗುರು ಹಿರಿಯರು ಮತ್ತು ಎಲ್ಲರೂ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಆದಾಗ್ಯೂ ಸಹ ಇಲ್ಲಿ ಚಿನ್ನಣ್ಣವ್ರ ಸರ್ PDO ಸಾಹೇಬರು ನಮ್ಮ ಅಧ್ಯಕ್ಷ ಹೇಳಿದ್ರು, ಇವರು ಈ ಕ್ಲಸ್ಟರ್ನಾಗಿಂದ ಮತ್ತೊಂದು ಪಂಚಾಯತಿಯಿಂದ ಮತ್ತೊಂದು ಪಂಚಾಯತಿಗೆ ಇದ್ಕೊಂಡು ಈ ರೀತಿ ಅಭಿವೃದ್ಧಿ ಮಾಡಲಿ ಸರ್ಕಾರಿ ಶಾಲೆಗಳ ಅನ್ನೋ ನಿಟ್ಟಿನಲ್ಲಿ ಅವ್ರು ಇಲ್ಲೇ ಇದ್ಕೊಂಡು ಉಳಿದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ಮಾಡಿ ಎಲ್ಲ ಪಂಚಾಯತಿಗೂ ಈ ನಮ್ಮ ಉದಾಹರಣೆಗಾಗಿ ಇಲ್ಲಿ ಗ್ರಾಮದಲ್ಲಿ ಆಲ್ಮೋಸ್ಟ್ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ಮೂಲಭೂತ ಸಮಸ್ಯೆಗಳು ಕಡಿಮೆ ಇರ್ತಾವ, ತಮಗೂ ಗೊತ್ತಿದ್ದದೈತಿ. ಯಾಕಂದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಬೇಕಾದ್ರೆ ಇದು ಒಂದು ಕಾರಣ ಐತಿ. ಈ ರೀತಿಯಾಗಿ ಎಲ್ಲ ಪರಿಸರ ಒಂದು ಆರೋಗ್ಯಯುತವಾಗಿತ್ತಂದ್ರ ಈ ಶೈಕ್ಷಣಿಕವಾಗಿ ಮಕ್ಕಳ ಕಲಿಕೆ ಅಭಿವೃದ್ಧಿ ಆಗ್ತದೆ. ಆ ರೀತಿಯಾಗಿ ಉಳಿದ ಈ ನಮ್ಮ ಮಾನ್ಯರು PDO ಸಾಹೇಬರು ನಮ್ಮ ಒಂದು ಎಲ್ಲಾ ರೀತಿಯಿಂದ ಇದು ವಿಷಯ ಏನಪ್ಪಾ ಅಂದ್ರೆ ತಾವು ಸಹ ಉಳಿದ PDO ಅಧಿಕಾರಿಗಳಿಗೆ ತಮ್ಮ ಮಟ್ಟದಲ್ಲಿ ಏನೈತಿ ಅದನ್ನು ಮಾರ್ಗದರ್ಶನ ಮಾಡಿ ಇಡೀ ನಮ್ಮ ತಾಲೂಕಾ ಸ್ಮಾರ್ಟ್ ಕ್ಲಾಸ್ ಆಗ್ಲಿ ಎಲ್ಲಾ ಸಾಲಿಗೂ ತಾವು ಪ್ರತಿದಿನ ಉದ್ಘಾಟನೆಗೆ ಹೋಗ್ಲಿ, ನಾವು ಪಾಲ್ಗೊಳ್ಳೋಣ. ಒಟ್ಟಿನಲ್ಲಿ ಈ ಮೇಲಿನ ಹಲ್ಕುರ್ಕಿ ಅಂದ್ರೆ ನಾವು ಫಸ್ಟ್ ಬಂದದ್ದು ಸಾಕಷ್ಟು 6 ಎಲೆಕ್ಷನ್. ಈ ಒಂದು ಗ್ರಾಮದಲ್ಲಿ ಒಂದು ಸೇವೆಯನ್ನು ಸಲ್ಲಿಸುವುದು ಒಂದು ಭಾಗ್ಯ ಅಂತ. ಯಾಕಂತಂದ್ರ ಇಲ್ಲಿಯ ಗ್ರಾಮಸ್ಥರು ಹೆಂಗದಾರಪ್ಪ ಅಂತಂದ್ರ ಪ್ರತಿಯೊಂದು ಕೆಲಸ ನಾನು ನೋಡಿದ್ದೀನಿ. ಡಂಬೂರ್ ಸರ್ ಇದ್ದಾಗ ನೋಡಿದ್ದೀನಿ, ಸಿಗುಪ್ಪಿ ಸರ್ ಇದ್ದಾಗ ಬಂದಿದ್ದೀನಿ, ಸರ್ ಬಂದಿದ್ದೀನಿ. ಆದ್ರೆ ಯಾವ್ದೋ ಒಂದು ಕೆಲಸ ಇರಲಿ, ಒಂದು ಫಂಕ್ಷನ್ ಮಾಡ್ತೀವಿ, ಯಾವ್ದೋ ಒಂದು ಕಾರ್ಯಕ್ರಮ ಮಾಡ್ತೀವಪ್ಪ ಅಂದ್ರೆ ಇಡೀ ಗ್ರಾಮದವರು ತಮ್ಮದೇ ಆದಂತಹ ಒಂದು ಕೆಲಸ ಅನ್ನುವಂತಹ ಒಂದು ಜವಾಬ್ದಾರಿ ಹೊತ್ಕೊಂಡು ಮಾಡಿದ್ದನ್ನ ನೋಡಿದ್ದೀನಿ. ಆಮೇಲೆ ಇಲ್ಲೇ ಡಂಬೂರ್ ಸರ್ ಅವರು ಇಲ್ಲಿ ತರಕಾರಿಗಳನ್ನ ಹಾಕಿದ್ರು, ಇಲ್ಲಿ ಬಿಸಿ ಊಟದ ಬೇಕಾದಂತಹ ತರಕಾರಿಗಳನ್ನು ಕೂಡ ಇಲ್ಲೇ ಬೆಳೆಸ್ತಿದ್ರು. ನಾನು ಕೇಳಿದೆ, ಸರ್ ನಮ್ಮ ಊರಲ್ಲಿ ಒಂದ್ ಗಿಡ ನೆಟ್ಟಿದ್ರೆ ಅದನ್ನ ಕಿತ್ಕೊಂಡು ಹೋಗ್ಬಿಡ್ತಾರೆ, ನಿಮ್ಮ ಊರಲ್ಲಿ ಇಷ್ಟೊಂದು ತರಕಾರಿಗಳನ್ನ ಹಾಕಿದಿರಲ್ಲ, ಏನು ಮಾಡಲ್ಲ ಅಂತ. ಇಲ್ಲೇ ಮಕ್ಕಳು ಕೂಡ ಮತ್ತು ಪಾಲಕರು ಆ ಒಂದು ಜವಾಬ್ದಾರಿ ಹೊತ್ಕೊಂಡು ಯಾರು ಕಿತ್ಕೊಂಡು ಹೋಗೋದಲ್ರಿ, ಎಲ್ಲರೂ ಇದ್ರ ಬಗ್ಗೆ ಕಾಳಜಿ ವಹಿಸಿ ಇದಕ್ಕೆ ನೀರ್ ಬಿಡುದು ಆಗ್ಲಿ ಏನಾಗ್ಲಿ ಎಲ್ಲರೂ ಕಾಪಾಡ್ಕೊಂತಾರಂತೆ. ಅಂತ ಒಂದು ಗ್ರಾಮ ಇದು. ಇಲ್ಲಿ ಸಾಕಷ್ಟು ಒಂದು ಗುರು ಹಿರಿಯರ ಯಾವ್ದೇ ಒಂದು ಕೆಲಸಿದ್ರು ಕೂಡ ಅವರು ಸಪೋರ್ಟ್ ಆಗಿ ನಿಂತಿರ್ತಾರೆ. ಆಮೇಲೆ ಇನ್ನೀಗ ಅವರು ಬಸ್ ರಂಗಪುರ ಯಾರಾದ್ರೂ ಗೊತ್ತಾಗಿಲ್ಲ, ಗ್ರಾಮಸ್ಥರು ಬಹಳ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಮುದ್ದು ಮಗು ಅವ್ರು ಮಾತಾಡಿದ್ ನೋಡಿದ್ರ ಇಲ್ಲಿ ಒಂದು ಶಿಕ್ಷಣ ಹೆಂಗದ ಅಂತ ನಿಮ್ಗೆ ಗೊತ್ತಾಗ್ತದೆ. ಇಂತಹ ಮಕ್ಕಳನ್ನ ನಾವು ಬೆಳೆಸ್ಬೇಕು. ಆ ಮಗುವಿಗೆ ಯಾವ ರೀತಿಯಾಗಿ ಒಳ್ಳೆ ಶಿಕ್ಷಕರ ಒಳ್ಳೆ ಸರ್ಕಾರ ಸವಲತ್ತು ಕೊಡಕತ್ತೈತಿ. ಆದ್ರೆ ಇದೇ ಶಾಲೆ ಕ್ಲಾಸ್ 1 ಅಕ್ಷರ ಆಗ್ಯಾರ, ಇಂಜಿನಿಯರ್ ಆಗ್ಯಾರ, ಎಲ್ಲರೂ ಆಗ್ಯಾರ. ನೀವು ಅದೇ ರೀತಿಯಾಗಿ ಗುರುಮಾತೆಯರ ಗುರುಗಳ ಒಂದು ಆಶೀರ್ವಾದ ಪಡೆದು ಸಾಹೇಬರು ಎಲ್ಲ ರೀತಿಯಿಂದ ಸಹಾಯ ಸರ್ಕಾರ ಇಲ್ಲಿ ಮಾಡ್ಯಾರ. ಇದೊಂದು ಅತಿಥಿ ಚೆಕ್ಕ ಗ್ರಾಮ. ಇಂಥದ್ರೊಳಗೆ ವಿಧಿ ಕಾಳಜಿ ವಹಿಸಿ ಟಿವಿ ಬಂತು, ವೈದ್ಯನೇ ಬಂತು, ಎಲ್ಲ ರೀತಿ ಇಲ್ಲಿ ಮಟ್ಟ ಬಂದಾರಂದ್ರ ಅವರಿಗೆ ಮೊದಲು ಧನ್ಯವಾದಗಳು. ನಮಗೆ ನಾನು ಇದೇ ಶಾಲೆಗಳಲ್ಲಿ ನೌಕರಿ ಮಾಡಿ ಪೆನ್ಷನ್ ಆಗಿದ್ದೀನಿ, ಅವಾಗೂ ಬಂದಿದ್ದರು. ಆದರೂ ಈಗ ಇಂಥ ಸಮಯದೊಳಗೆ ಬಂದಾರಪ್ಪ ಅನ್ನೋದನ್ನ ಮೊದಲಿಗೆ ಅವರಿಗೆ ಧನ್ಯವಾದಗಳು. PDO ಸಾಹೇಬರಿಗೆ, ಇನ್ನುಳಿದ ಅಧಿಕಾರಿ ವರ್ಗದವರಿಗೆ ನಮ್ದು ಕಿವಿ ಸರಿಯಾಗಿ ಕೇಳಿದ್ರಲ್ಲ. ನೀವು ಅದೇ ರೀತಿಯಾಗಿ ಗುರುಗಳನ್ನ ಮಾಡಿ ಮೊದಲು ಶಾಲೆಗೆ ಮಕ್ಕಳು ಜಾಸ್ತಿ ಜನ ಆಗ್ತಿರಲಿಲ್ಲ, ಶಾಲೆಗೆ ಯಾರು ಬರ್ತಿರಲಿಲ್ಲ. ಈಗ ನಮ್ಮ ಶಾಲೆ ಗುರುಗಳು ಬಂದರು, ಎಲ್ಲ ತಪ್ಪದೆ ಶಾಲೆಗೆ ಬರ್ತಾರೆ. ನಮ್ಮ ಊರಿಗೆ ಬಸ್ ಮಾಡಿದ್ರು, ಬಸ್ ಮಾಡಿದ್ರು, ಮತ್ತೆ ಅಡ್ಡ ಫಿಲ್ಟರ್ ಮಾಡಿದ್ರು, ಇಷ್ಟೆಲ್ಲ ಮಾಡ್ತಾರೆ. ಸಫಾಯಿ ಆಗ್ತದೆ.